ತಾಳಿ ಕಿತ್ತಾಕ್ಬಿಟ್ಟ ಅವನು. ತಾಳಿ ಕತ್ತಲಿಲ್ಲ ಅಂದ್ರೆ ಗಂಡನ್ಗೆ ಅಪಾಯ ಅಂತೆ. ಆದ್ರೆ ಇವನ್ಗೇನಾದ್ರೂ ಅಪಾಯ ಆಗೋಯ್ತಾ? ತ್ರಿಶೂಲ್ ಏನ್ ಹೇಳಿದೆ? ನಾಗಮಣಿ ಅಂದೆ. ಈ ಪದಾನ ಇದಕ್ಕಿಂತ ಮುಂಚೆ ಕೇಳಿದ್ಯಾ? ಅದಕ್ಕೆ ಏನು ಅಂತ ವಿಚಾರಿಸ್ತಾ ಇದೆಯಲ್ವಾ? ತ್ರಿಶೂಲ್, ಈ ಪದನ ಕೇಳೋದಕ್ಕೆ ವಿಚಿತ್ರವಾಗಿದೆ, ಅದಕ್ಕೆ ಕೇಳಿದೆ. ವಿಚಿತ್ರ ಅಲ್ಲಪ್ಪ, ವಿಚಿತ್ರದೊಳಗೆ ಒಂದು ಚಿತ್ರ ಇದೆ. ಅದು ನಿನಗೆ ಗೊತ್ತು. ಅದೇನು ಅಂತ ನನಗೆ ಗೊತ್ತಾಗ್ಬೇಕು. ಹೇಳಪ್ಪ, ನಿಜ ಹೇಳು. ಹೇಳಪ್ಪ. ಯಾಕೋ ಕೋಪ ಮಾಡ್ಕೊಂಡಿದ್ಯಾ? ನಿಮ್ಮ ಅಪ್ಪನ ಬಗ್ಗೆ ನಿನಗೆ ಗೊತ್ತಿಲ್ವೇನೋ? ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಕಣ. ಪಾ, ಹಂಗಲ್ಲಪ್ಪ. ಸಾರಿಪ್ಪ, ನಾನು ಯಾವುದೋ ಟೆನ್ಷನಲ್ಲಿದ್ದೀನಿ ಅಷ್ಟೇ. ಆದರೂ ಈ ವಿಚಾರದ ಬಗ್ಗೆ ನಿಂಗೆ ಗೊತ್ತಿಲ್ಲ ಕಣ. ತಿಳ್ಕೊತೀನಿ. ಇವನಿಗೆ ಅನುಮಾನ ಬಂದಿದೆ. ಸತ್ಯ ಹೇಳಿದ್ರೆ ನಾನು ಕೆಟ್ಟವನು ಅಂತ ಗೊತ್ತಾಗ್ಬಿಡುತ್ತೆ. ಇವನ ಅನುಮಾನ ಇಲ್ಲಿಗೆ ನಿಲ್ಲೋದಿಲ್ಲ. ಅದೆಲ್ಲಿಗೋಗಿ ಮುಟ್ಟುತ್ತೋ, ಏನಾಗುತ್ತೋ ಒಂದು ಗೊತ್ತಿಲ್ಲ. ಸ್ವಾಮಿಗಳೇ, ಇಲ್ಲಿದ್ದೀರಾ ನೀವು? ಅದೇನು ಅಂದ್ರೆ ನಾಗಮಣಿಯ ಬಗ್ಗೆ ಕೇಳಲು ಬಂದಿರುವೆಯಾ ನಾಗರಾಜ? ನಾಗಮಣಿ ಬಗ್ಗೆ ನಿಮಗೆ ಗೊತ್ತಾ ಸ್ವಾಮಿಗಳೇ? ನಾಗಮಣಿ ಅಂದ್ರೆ ಏನು ಹೇಳಿ ಸ್ವಾಮಿಗಳೇ. ನಾಳೆ ಜಡವಾಗುವ ದೇಹ ತನ್ನ ಆತ್ಮವನ್ನ ಕಂಡು ತಾನು ಯಾರು ಎಂದು ಕೇಳಿದಂತಾಯ್ತಲ್ಲ ಭೋಲೆನಾಥ. ಸ್ವಾಮಿಗಳೇ, ದಯವಿಟ್ಟು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನಿನ್ನ ಪ್ರಶ್ನೆಗೆ ಉತ್ತರ ಬೇರೆ ಇಲ್ಲ. ಪ್ರಶ್ನೆಯೂ ನೀನೇ, ಅದಕ್ಕೆ ಉತ್ತರವೂ ನೀನೇ. ತಿಳಿಯದೆ ಕಳೆದ 24 ಸಂವತ್ಸರಗಳಿಂದ ನಿನ್ನ ಸುತ್ತ ಇರುವ ಉತ್ತರ, ನಿನ್ನ ಜನ್ಮದುತ್ತರ, ನಿನ್ನ ಜನ್ಮದ ಹಿಂದಿರುವ ಮರ್ಮದುತ್ತರ, ಒಂದು ಇಡೀ ಲೋಕದ ಧರ್ಮದ ಉತ್ತರ. ಸ್ವಾಮಿಗಳೇ, ನನ್ನಲ್ಲಿರೋ ಉತ್ತರ ಅಂದ್ರೆ ಏನು ಒಂದು ಸ್ವಲ್ಪ ಬಿಡಿಸಿ ಹೇಳಿ ಸ್ವಾಮಿಗಳೇ. ಇದಕ್ಕೆ ಸಾಕ್ಷಿ ಅವನು, ಆ ವಿಷಕಟ, ಆ ಜಟಾಧಾರಿ ಶಿವನ ಕೃಪೆ ಇದು. ಸ್ವಾಮಿಗಳೇ, ದಯವಿಟ್ಟು ಗೊಂದಲ ಮಾಡಬೇಡಿ, ನೇರವಾಗಿ ಹೇಳಿ. ನಿನಗೆ ಸತ್ಯ ತಿಳಿಸಲು ಆ ಕಾಲ ಭೈರವೇಶ್ವರನ ಪಣೆಯಾಗಿದೆ. ಹೇಳ ಬಂದಿದ್ದೇನೆ. ಇದು ಕತ್ತಲು ಕರಗುವ ಸಮಯ. ಯಾವ ಕತ್ಲು? ಜಗವನ್ನು ಬೆಳಕು ನಿನ್ನದಾದರೂ ಕತ್ತಲೆಯಲ್ಲೇ ಬದುಕೋ ದೌರ್ಭಾಗ್ಯ ನಿನ್ನದು. ನೀನು ಬೇರೆಯವನಲ್ಲ, ಬೇರೊಂದು ಲೋಕದ ಬೇರಾಗಿದ್ದವನು. ಆ ಬೇರಿಗೆ ಶಕ್ತಿ, ಮಹಾಶಕ್ತಿ, ಅಂದು ನೀನು ಕಳೆದುಕೊಂಡ ಶಕ್ತಿ. ನೇರವಾಗಿ ಹೇಳಿ ಸ್ವಾಮಿಗಳೇ. ನಿನಗೆ ನೇರವಾಗಿ ಹೇಳಿದರೆ ನೆರವಾಗಬಹುದು. ನಾಗಗಳು, ನಾಗಮಣಿ, ನಾಗಲೋಕದ ಬಗ್ಗೆ ತಿಳಿಯಲು ನಿನಗೆ ತವಕವೇ? ಹೌದು ಸ್ವಾಮಿಗಳೇ. ಅದಕ್ಕೆ ಉತ್ತರ ಬೇರೆಲ್ಲೂ ಇಲ್ಲ, ನಿನ್ನಲ್ಲೇ ಇದೆ. ನಿನ್ನ ಹುಟ್ಟಲ್ಲಿ, ನಿನ್ನ ಬದುಕಲ್ಲಿ, ನಿನ್ನ ಗುರಿಯಲ್ಲಿ, ನಿನ್ನ ಶುರುವಲ್ಲಿ, ನಿನ್ನ ಕೊನೆಯಲ್ಲಿ, ಎಲ್ಲದಕ್ಕೂ ಉತ್ತರ ನೀನೇ ಆಗಿರುವೆ. ಅಂದ್ರೆ ನಾನು ಉತ್ತರನ? ಅದು ಬರೀ ಉತ್ತರವಲ್ಲ, ಅದು ಬರೀ ಗುರಿಯಲ್ಲ, ನಿನ್ನ ಮೋಕ್ಷಕ್ಕೆ ನೀನು ಕಳೆದುಕೊಂಡಿದ್ದನ್ನು ಪಡೆದುಕೊಂಡರಷ್ಟೇ, ಕಳೆದುಕೊಂಡದ್ದು ನಿಂಗೆ ತಪ್ಪೋದು. ಸ್ವಾಮಿಗಳೇ, ಕಳೆದು ಹೋಗಿರೋದೇನು? ನೀನು ಹುಡುಕುತ್ತಿರುವುದು. ಸ್ವಾಮಿಗಳೇ, ನಾನು ಹುಡುಕ್ತಾ ಇರೋದು ಏನು ಸ್ವಾಮಿಗಳೇ? ನೀನು ಉಳಿಸಬೇಕಾಗಿರುವುದು, ಗಳಿಸಬೇಕಾಗಿರುವುದು. ಅಯ್ಯೋ,
ಉಳಿಸ್ಬೇಕಾಗಿರೋದು ಗಳಿಸ್ಬೇಕಾಗಿರೋದು ಇದೆಲ್ಲ ಯಾವುದು ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನಾಗಮಣಿ ಅಂದ್ರೆ ಏನು ಅದನ್ನು ಹೇಳಿ. ಅದು ಕೇವಲ ನಾಗಮಣಿಯಲ್ಲ, ಕನಸುಗಾರರ ಮೋಹಮಣಿ. ಲೋಕಗಳು ತಮಗೆ ಬೇಕೆಂದು ಕಾಳಗ ಮಾಡುತ್ತಿರುವ ಮುಕುಟಮಣಿ. ಒಂದು ಲೋಕಕ್ಕದು ಜೀವಮಣಿ, ನಾಗಲೋಕದ ಸತ್ವಮಣಿ, ಸತ್ಯಮಣಿ. ಅಲ್ಲ, ಯಾವುದೋ ಲೋಕದ ಮಣಿಗೂ ನಮ್ಮನೆಗೂ ಏನ್ ಸಂಬಂಧ? ನಿನ್ನ ಮನೆಯಲ್ಲ, ನಿನ್ನ ದೇಹವೋ ನಿನ್ನ ದೇಹವಲ್ಲ. ಹಾಗೆ ಇಲ್ಲಿರುವುದಾವುದೊಂದು ನಿನ್ನದಲ್ಲ. ಇಲ್ಲಿರುವ ಮನೆ ನಿನ್ನ ಮನೆಯಲ್ಲ, ಅಲ್ಲೊಂದಿದೆ ನಿನ್ನ ಅರಮನೆ. ಎಲ್ಲ ಗೊಂದಲಗಳು ಸರಿ ಹೋಗುವ ಕಾಲ ಮುಂದೆ ಬಂದು ನಿಂತಿದೆ. ಎಲ್ಲವೂ ನಿನಗೆ ಅರಿವಾಗಲಿ. ಆ ಕ್ಷಣ ನಿನ್ನ ಕೈ ಸೇರಲು ಆ ದೈವಿ ಶಕ್ತಿಯೂ ನಿನ್ನ ಕೈ ಸೇರಲಿದೆ. ಕಳೆದು ಹೋದ ನಾಗಮಣಿಯು ಕೈ ಸೇರಲಿದೆ. ಜೈ ಭೋಲೆನಾಥ. ದಿಗ್ವಿಜಯ, ನಾನು ಇವನಿಗೆ ಮೊದಲೇ ಎಚ್ಚರಿಸಿದ್ದೆ, ಅತಿಯಾದ ಆತುರ ಸಾವಿನ ಬಾಗಿಲನ್ನು ತಟ್ಟತ್ತೆ ಅಂತ. ಅವನಿಗೆ ಎದುರುಕೊಂಡು ನಾನ್ ಬದುಕ್ಬೇಕಾ? ಏನ್ ಗುರುಗಳ ನೀವು? ಸಾಮ್ರಾಟು ಸಾಂಬಶಿವ ದಂಡಪಾಣಿ ಒಂದೊಂದು ಹಂತದಲ್ಲಿ ಮೆರೆದವರು. ನಾವು ಸಾವನ್ನೇ ಗೆದ್ದವರು ಅಂತ ಬೀಗಿದವರು. ಅವರ ಕಥೆ ಏನಾಯ್ತು? ಮುಂದೆ ಮತ್ತೊಬ್ಬರ ಬಳಿ ಇದೇ ವಿಚಾರ ಮಾತಾಡುವಾಗ ಸತ್ತವರ ಹೆಸರಲ್ಲಿ ನಿನ್ನ ಹೆಸರು ಸೇರಿಸಿ ಮಾತಾಡುವ ಹಾಗೆ ಮಾಡಿಕೊಳ್ಳಬೇಡ. ಉದ್ದಟತನ ನಿನ್ನ ಆಯಸ್ಸಿನ ಉದ್ದವನ್ನ ಕಡಿತ ಮಾಡುತ್ತದೆ. ಎಚ್ಚರ. ಹೌದು ಕಣೋ, ಗುರುಗಳು ಹೇಳೋ ಮಾತು ಸರಿಯಾಗಿ ಇದೆ. ಅವ್ರ ಮಾತನ್ನ ಕೇಳು. ಜೀವ ಅನ್ನೋದಿದ್ರೆ ಜೀವನ, ಜೀವ ಒಂದಿಲ್ಲ ಅಂತಂದ್ರೆ ಬರೀ ಶವ ಅಷ್ಟೇ. ಹಂಗೆಲ್ಲ ಆಗೋದಿಲ್ಲ. ಬಚ್ಚಿಕೊಂಡು ಬದುಕೋ ಜಾಯಮಾನ ಅಂದಲ್ಲ. ಮತ್ತೆ ಮೂರ್ಖನ ಹಾಗೆ ಮಾತಾಡಬೇಡ. ದಿಗ್ವಿಜಯನ ಮಗ ನಿನ್ನನ್ನು ಹುಡುಕಿಕೊಂಡು ಬಂದರೆ ಅವನಿಗೆ ಗೊತ್ತಿಲ್ಲದ ಹಾಗೆ ಅವನ ಹಿಂದೆ ನಾಗಿ ನಿಲ್ತಾಳೆ. ಅವನ ಮೂಲಕ ಅವಳು ನಿನ್ನನ್ನು ಕಂಡು ಹಿಡಿದು ಏನು ಬೇಕಾದರೂ ಮಾಡಬಹುದು. ಅದು ಅಲ್ಲದೆ ದಂಡಪಾಣಿ ಅವಳ ಬಳಿ ಏನ್ ಹೇಳಿದ್ದಾನೋ ನಮ್ಗಿನ್ನು ಖಚಿತವಾಗಿ ಗೊತ್ತಿಲ್ಲ. ದಂಡಪಾಣಿ ನನ್ನ ಮಾತು ಕೇಳದೆ ಬಲಿಯಾದ. ನೀನು ಹಾಗಾಗಬೇಡ. ಸರಿ, ನೀವು ಹೇಳ್ದಾಗೇನ ಕೇಳ್ತೀನಿ. ಎಷ್ಟು ದಿನ? ಸ್ವಲ್ಪ ದಿನ ಅಷ್ಟೇ. ನಾಗಗಳನ್ನ ಸರ್ವನಾಶ ಮಾಡೋದಕ್ಕೆ ಯಾವುದಾದ್ರೂ ಒಂದು ಪರಿಹಾರ ಕ್ರಿಯೆ ಹುಡುಕ್ತೀನಿ. ಅಲ್ಲಿಯವರೆಗೂ ನೀನು ತಾಳ್ಮೆಯಿಂದಿರಬೇಕು. ದಿಗ್ವಿಜಯ, ಇವನನ್ನು ಕರ್ಕೊಂಡು ಹೋಗಿ ಯಾವುದಾದ್ರೂ ನಿಗೂಢ ಸ್ಥಳದಲ್ಲಿ ನಿಲ್ಲಿಸು. ಆಗ್ಲಿ. ಸ್ವಾಮಿಗಳೇ, ನನಗೆ ಬೇಕಾಗಿರೋ ಉತ್ತರ ಎಲ್ಲ ನನ್ನಲ್ಲೇ ಇದೆ ಅಂದ್ರೆ ಏನ್ ಸ್ವಾಮಿಗಳೇ? ನಿಮ್ ಮಾತಿನ ಮರ್ಮ ಏನು? ಆ ಮರ್ಮವೇನೆಂದು ನಿನಗೆ ತಿಳಿಸಲು ಆ ಭೋಲೆನಾಥನಿಂದ ನನಗಿನ್ಯಾವುದೇ ಪ್ರೇರಣೆಯಾಗಿಲ್ಲ. ಭೋಲೆನಾಥ ನಿನ್ನ ಜೀವನದ ಉದ್ದೇಶ ಅದು ಎಂದು ಹೇಳಿದ ಮೇಲಷ್ಟೇ ನೀನದನ್ನು ಹುಡುಕಬೇಕು. ಹುಡುಕಿ ಅದರಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಚಿಂತೆ ಬೇಡ. ಆ ಭಗವಂತ ನಿನಗೆ ದಾರಿಯನ್ನು ತೋರಿಸುತ್ತಾನೆ. ಅದಕ್ಕೂ ಮುನ್ನ ನೀನು ಮಾಡಬೇಕಾಗಿರುವ ಕೆಲಸಗಳು ಸಾಕಷ್ಟು ಇವೆ. ನೀನು ಈಗಾಗಲೇ ಆ ಹಾದಿಯಲ್ಲಿದ್ದೀಯ. ಚಿಂತೆ ಬೇಡ. ಆದಷ್ಟು ಬೇಗ ಸತ್ಯ ನಿನಗೆ ತಿಳಿಯಲಿ. ಅದಕ್ಕೆ ನಿನ್ನ ಪ್ರಯತ್ನ ಮುಖ್ಯ. ನೀನು ಪ್ರಯತ್ನ ಪಟ್ಟರಷ್ಟೇ ಎಲ್ಲವೂ ನಿನಗೆ ತಿಳಿಯಲಿ. ಆ ಭಗವಂತನ ರಕ್ಷೆ ನಿನಗಿದೆ. ನೀನೀಗಾಗಲೇ ಆ ಹಾದಿಯಲ್ಲಿದ್ದೀಯ. ಇನ್ನು ಸ್ವಲ್ಪ ಮುಂದೆ ಹೋದರೆ ನಿನಗೆಲ್ಲವೂ ತಿಳಿಯುತ್ತದೆ. ಸರಿಯಾದ ದಿಕ್ಕು ಅಂದ್ರೆ ಏನ್ ಸ್ವಾಮಿಗಳೇ? ನಮ್ಮಪ್ಪ, ಅವ್ರ ಫ್ರೆಂಡ್ಸು, ಅವ್ರೆಲ್ರನ್ನು ಕೇಳಿದ್ರೆ ನನಗೆ ಬೇಕಾಗಿರೋ ಉತ್ತರ ಸಿಗತ್ತಾ? ಖಂಡಿತ ಸಿಗುತ್ತದೆ. ಸಿಗಲೇಬೇಕು. ಇಲ್ಲಿವರೆಗೂ ಆದಂತ ಎಲ್ಲ ದುರಂತ ದಾರುಣಗಳಿಗೂ ಕಾರಣ ಯಾರು ಏನೆಂದು ಸಿಗುತ್ತದೆ. ಆಗ
ಅರ್ಥ ಆಯ್ತು ಸ್ವಾಮಿಗಳೇ. ಅವ್ರ ಹತ್ರನೇ ಹೋಗಿ ಬಾಯಿ ಬಿಡಿಸ್ತೀನಿ. ಎಲ್ಲೋ ಸತ್ಯ ದರ್ಶನವಾದಂತೆ ನಿನ್ನ ಮನಸ್ಸು ಕರಗುತ್ತದೆ. ಕಲ್ಲಿನಂತ ಮನಸ್ಸು ಹೂವಾಗುತ್ತದೆ. ಇಲ್ಲ ಸ್ವಾಮಿಗಳೇ, ಆ ಹೂ ಮನಸ್ಸು ಕೂಡ ಶತ್ರುಗಳನ್ನ ಸಂಹಾರ ಮಾಡೋ ತರನೇ ಇರತ್ತೆ. ಆಶೀರ್ವಾದ ಮಾಡಿ ಸ್ವಾಮಿಗಳೇ. ಸೈನಿಕರಿಗೂ ದುಷ್ಟ ಸಮಾನವರೆಗೂ ನಡೆಯುವ ಯುದ್ಧ. ಎದ್ದು ಹೋಗು, ಶತ್ರುಗಳನ್ನು ಕೊಂದು ಹೋಗೋ. ಜೈ ಭೋಲೆನಾಥ. ತಾಳಿ ಕಿತ್ತಾಕ್ಬಿಟ್ಟ ಅವನು. ಮಾಡೋದು, ತಾಳಿ ಕತ್ತಲಿಲ್ಲ ಅಂದ್ರೆ ಗಂಡನ್ಗೆ ಅಪಾಯ ಅಂತೆ. ತ್ರಿಶೂಲ್ ಎಲ್ಲೋದ ಇವನು? ಅಂದ್ರೆ ಇವನ್ಗೇನಾದ್ರೂ ಅಪಾಯ ಆಗೋಯ್ತಾ? ಏನ್ ಮಾಡ್ತಾ ಇದ್ದೇನೆ ನಾನು? ಅಲ್ಲ, ಇವ್ ನನ್ನ ಗಂಡನೇ ಅಲ್ಲ, ನನಗೆ ತಾಳಿನೂ ಕಟ್ಟಿದವನಲ್ಲ. ಅಂದ್ಮೇಲೆ ನಾನ್ಯಾಕೆ ಎಷ್ಟು ಆತಂಕ ಪಡ್ತಾ ಇದ್ದೀನಿ? ಬೇಡ ಅಂದ್ರು ಏನೋ ಕೆಟ್ಟದಾಗುತ್ತೆ ಅಂತ ಮನ್ಸು ಯಾಕೆ ಹೇಳ್ತಾ ಇದ್ದ? ಅವ್ನು ಬೇರೆ ನಾನು ಹೆಂಡ್ತಿ ಅಂತ ಹೇಳ್ಕೊಂಡು ಕರ್ಕೊಂಡು ಬಂದಿದ್ದಾನೆ. ನನ್ನ ಕತ್ತಲ್ಲಿ ತಾಳಿ ಇಲ್ಲ ಅಂದ್ರೆ ಅವನಿಗೇನಾದ್ರೂ ಅಪಾಯ ಆಗುತ್ತಾ? ಅಯ್ಯೋ, ಏನ್ ಮಾಡ್ಲಿ? ನಾಗಗಳಿಗೆ ನಮ್ಮಿಂದ ಏನು ತೊಂದರೆ ಆಗಿದೆ? ಬೇರೆ ಯಾವ ವಿಷಯ? ಯಾವ ವಿಚಾರದ ಬಗ್ಗೆ ಕೇಳ್ತಾ ಇದೀಯ? ನಾಗಲೋಕ. ನಾಗಮಣಿ. ದಂಡಪಾಣಿ ಸತ್ತ, ಸಾಮ್ರಾಟ್ ಸತ್ತ, ಸಾಂಬಶಿವ ಸತ್ತ, ಯಜಮಾನರು ಬೇರೆ ಕಾಣಿಸ್ತಾ ಇಲ್ಲ. ಏನಾಗ್ತಾ ಇದೆ? ರೀ, ನಾನಲ್ಲ. ಏನ್ರಿ ಆಯ್ತು? ಏನಿಲ್ಲ. ಮತ್ ಯಾಕೆ ಬೆಚ್ಬಿದ್ರಿ? ನಾನೆಲ್ಲಿ ಬೆಚ್ಬಿದ್ದೆ? ಏನ್ ಹೇಳ್ತಾ ಇದ್ದೀನಿ ನೀನು? ಅಲ್ಲ, ತ್ರಿಶೂಲ್ ಬಂದು ನಿಮ್ಮ ಹತ್ರ ಏನೇನೋ ಕೇಳಿದಾಗ ಅವನಿಗೇನೂ ಉತ್ತರ ಕೊಡ್ಲಿಲ್ಲ. ನಿಮ್ಮ ಹತ್ರ ಉತ್ತರ ಇತ್ತು, ಆದ್ರೂ ನೀವು ತ್ರಿಶೂಲ್ಗೆ ಹೇಳಿಲ್ಲ ಅಲ್ವಾ? ತ್ರಿಶೂಲ್ ನಾನೇನೇ ಉತ್ತರ ಕೊಡ್ಬೇಕಾಯ್ತು? ಏನ್ ಹೇಳ್ತಾ ಇದ್ದೀನಿ ನೀನು? ನೋಡಿ, ನೀವು ಮತ್ತೆ ಗಾಬರಿ ಆಗ್ತಾ ಇದ್ದೀರಾ. ಹಂಗಾದ್ರೆ ನೀವು ನನ್ನಿಂದ ಏನೋ ವಿಷಯ ಮುಚ್ಚಿಡ್ತಾ ಇದ್ದೀರಾ. ಅದೇನ್ ವಿಷಯ ಅಂತ ಹೇಳ್ರಿ. ಅಂತ ವಿಷಯ ಏನಿಲ್ವಲ್ಲ ಮಧು? ತ್ರಿಶೂಲ್ ಕೇಳಿದ ಪ್ರಶ್ನೆಗೆ ಸಂಬಂಧಪಟ್ಟಿದ ವಿಷಯ ಅನ್ಸುತ್ತೆ. ಅದಕ್ಕೆ ನೀವು ಇಷ್ಟೊಂದು ಗಾಬರಿ ಆಗ್ತಾ ಇದ್ದೀರಾ ಅಲ್ವಾ? ಏನ್ ಕೇಳ್ತಾ ಇದ್ಯಾ ಮಧು? ನಿನ್ಗೇನು ಗೊತ್ತಿಲ್ಲ, ಸುಮ್ಮನೆ. ನನ್ಗೆ ಆ ವಿಷಯ ಗೊತ್ತಿಲ್ಲ ಅಂತಾನೆ ನಾನು ನಿಮ್ಮ ಹತ್ರ ಕೇಳ್ತಿರೋದು. ಏನ್ ವಿಷಯ ಅಂತ ಹೇಳ್ರಿ, ಕೂತ್ ಮಾತಾಡೋಣ, ಎಲ್ಲ ಸರಿ ಮಾಡ್ಕೊಳ್ಳೋಣ. ತ್ರಿಶೂಲ್ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಆಗಿದ್ರೆ ಅದು ಅವನಿಗೂ ಅನುಕೂಲ ಆಗುತ್ತೆ. ಇಷ್ಟೆಲ್ಲ ಆಗಿರೋದೆ ಸಾಕು ರೀ. ತ್ರಿವಿಕ್ರಮ್ ಸತ್ತೋದ, ರೀನಾ ಕಾಣೆ ಆಗಿದ್ದಾಳೆ, ಶಿವಾನಿ ಮೇಲೆ ಕೊಲೆ ಪ್ರಯತ್ನ. ಇದನ್ನೆಲ್ಲ ನೋಡ್ತಿದ್ರೆ ನನ್ಗೆ ಯಾಕೋ ತ್ರಿಶೂಲ್ಗೆ ಪ್ರಾಣಾಪಾಯ ಇದೆ ಅಂತ ಅನಿಸ್ತಾ ಇದೆ. ಅವನು ನಮ್ಗೊಬ್ಬನೇ ಮಗ ರೀ. ಅವನ್ನ ಏನಾದ್ರೂ ಮಾಡಿ ನಾವು ಕಾಪಾಡ್ಕೊಳ್ಳೇಬೇಕು. ಹೌದು, ನಮ್ಗೇನು ಆಗ್ಬಾರ್ದು, ಏನು ಆಗ್ಬಾರ್ದು. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡದೆ ಯಾಕೋ ವಿಚಿತ್ರವಾಗಿ ವರ್ತಿಸ್ತಿದಾರಲ್ಲ. ಏನಾಯ್ತು ಇವ್ರಿಗೆ? ಶೈಲು, ತ್ರಿಶೂಲ್
ನಿನಗೇನು ಆಗಿಲ್ಲ ತಾನೆ? ಆರಾಮಾಗಿದ್ಯಾ? ನನಗೇನಾಗಿದೆ? ನೀನು ನೋಡಿದ್ಮೇಲೆ ಈಗ ಸ್ವಲ್ಪ ಸಮಾಧಾನ ಆಗ್ತಿದೆ. ಏನು ತೊಂದರೆ ಆಗಿಲ್ಲ ತಾನೆ? ಏನು ಹೇಳ್ತಾ ಇದೀಯ ಶೈಲು? ನನಗೇನಾಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಅಲ್ಲ, ತೊಂದರೆ ಆಗಿದ್ದು ನಿನಗೇನಾಗುತ್ತೋ ಅನ್ನೋ ಆತಂಕದಲ್ಲಿ ನಾನಿದ್ದೀನಿ. ನೀನು ನನ್ನನ್ನೇ ವಿಚಾರಿಸ್ಕೊತಾ ಇದೆಯಲ್ಲ. ತ್ರಿಶೂಲ್, ನಿನಗೆ ನಾನು ಹೇಳ್ತಿರೋದು ಅರ್ಥ ಆಗ್ತಿಲ್ಲ. ಬಾ ನನ್ನ ಜೊತೆ, ನಾವಿಬ್ಬರು ಒಂದು ಜಾಗಕ್ಕೆ ಹೋಗಬೇಕು. ಹೋಗಲಿಲ್ಲ ಅಂದರೆ ನನಗೆ ಸಮಾಧಾನ ಆಗಲ್ಲ. ಶೈಲು, ಎಲ್ಲಿಗೆ ಹೋಗಬೇಕು? ಏನು ವಿಷಯ? ಸುಮ್ಮನೆ ಬಾ ತ್ರಿಶೂಲ್, ಪ್ರಶ್ನೆ ಮಾಡಬೇಡ. ಇಲ್ಲಿ ನಿಂತಷ್ಟು ನನಗೆ ಆತಂಕ ಆಗ್ತಿದೆ. ಏನಾದರೂ ಸಮಸ್ಯೆ ಆಗೋಕ್ಕಿಂತ ಮುಂಚೆ ನಾವು ಅಲ್ಲಿಗೆ ಹೋಗಬೇಕು. ನಿನಗೆ ಯಾವ ಅಪಾಯನೂ ಆಗಬಾರ್ದು. ಬಾ ಹೋಗೋಣ. ನಾನೆಲ್ಲೂ ಬರಲ್ಲ. ನಾನು ಬದುಕಲ್ಲ ಅಂತ ಬರಲ್ಲ. ಅಲ್ಲ ಶೈಲು, ಸುಮ್ಮನೆ ಬಾ. ಎಲ್ಲಿ ಕರ್ಕೊಂಬಂದಿದ್ದೀರಾ? ಇದು ನನ್ನ ಫಾರ್ಮ್ ಹೌಸ್. ಇಲ್ಲೇ ನೀನು ಇರಬೇಕಾಗಿರೋದು. ಏನೋ ನಾನು ಇಲ್ಲಿರ್ಬೇಕಾ? ಯಾವ್ದಾರು 5 ಸ್ಟಾರ್ ಹೋಟ್ಲ್ ಒಳಗಿರ್ಬೋದಾಗಿತ್ತಾನೆ. ಮೂರ್ಖನ್ ಥರ ಮಾತಾಡಬೇಡ. ನೀನು ಇಲ್ಲಿ ಬಂದಿರೋದು ತಲೆ ಮರೆಸ್ಕೊಂಡಿರೋದಕ್ಕೆ, ಮೆರೆಯೋದಕ್ಕಲ್ಲ. ಇದು ಫಾರ್ಮ್ ಹೌಸೇ ಆಗಿದ್ರು ಸ್ವಿಮ್ಮಿಂಗ್ ಪೂಲ್, ಹೋಮ್ ಥಿಯೇಟರ್ ಎಲ್ಲ ವ್ಯವಸ್ಥೆನೂ ಇದೆ. ಆಮೇಲೆ ಲ್ಯಾಂಡ್ಲೈನ್ ಇದೆ, ಅದನ್ನೇ ಉಪಯೋಗಿಸ್ಬೇಕು ನೀನು. ಅಪ್ಪಿ ತಪ್ಪಿ ಕೂಡ ಮೊಬೈಲ್ ಯೂಸ್ ಮಾಡೋಂಗಿಲ್ಲ. ಅನ್ಯಾಯವಾಗಿ ಟ್ರ್ಯಾಕ್ ಆಗ್ಬಿಡ್ತೀಯ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ನಿನ್ನ ಕ್ಲೋಸ್ ಸರ್ಕಲ್ಗಾಗಲಿ ನೀನು ಎಲ್ಲಿದೆಯಾ, ಏನು ಮಾಡ್ತಿದ್ಯಾ, ಏನು ಕತೆ, ಯಾವ ವಿಷಯನೂ ಗೊತ್ತಾಗಬಾರ್ದು. ಅರ್ಥ ಆಯ್ತಾ? ಇದನ್ನ ಹೇಳಿನೇ ನಾನು ಇಲ್ಲಿವರೆಗೂ ತಂದು ನಿಲ್ಲಿಸ್ಬಿಡ್ರಿ. ನಾನು ಒಂಟಿಯಾಗಿರೋಕ್ಕಾಗತ್ತಾ? ನೀನೇನು ಒಂಟಿಯಾಗಿರ್ಬೇಕಾಗಿಲ್ಲ. ಆಳು ಕಾಳುಗಳೆಲ್ಲ ಇದ್ದಾರೆ, ನೋಡ್ಕೊಳ್ತಾರೆ. ಸೂಪರ್. ಹಾಗಿದ್ರೆ ನನ್ಗೇನು ಬೇಕೋ ಎಲ್ಲ ಅವ್ರ ಕಡೆನೇ ತರಿಸ್ಕೊಂಡ್ಬಿಡ್ತೀನಿ. ಹೌದು, ಆಳು ಕಾಳು ಅಂದ್ರಲ್ಲ, ಹೆಣ್ಮಕ್ಳಿದಾರ? ವಿಷಕಂಠ, ಇದನ್ನೇ ಬೇಡ ಅನ್ನೋದು. ನೋಡು, ಸ್ವಲ್ಪ ದಿನ ಆದರೂ ನಿನ್ನ ಪಾಡಿಗೆ ನೀನು ಇದ್ಬಿಡು. ಯಾರಿಗೂ ಗೊತ್ತಾಗೋದು ಬೇಡ. ಈಗಲೇ ಹೇಳ್ತಾ ಇದ್ದೀನಿ, ನೀನು ಮಾಡೋ ಒಂದು ಸಣ್ಣ ಎಡವಟ್ಟು ನಿನ್ನ ಸಾವಿಗೆ ಕಾರಣ ಆಗಬಹುದು. ಅರ್ಥ ಆಯ್ತಾ? ಸರಿ ಸರಿ. ಇಲ್ಲಿಗೆ ಯಾಕೆ ಬಂದ್ವಿ? ದಂಡಪಾಣಿ ಸತ್ಬಿದ್ದಿದ್ದ ಜಾಗ ಅಲ್ವಾ ಇದು? ಮತ್ತೆ ಇಲ್ಲಿ ಯಾಕೆ ಬಂದ್ವಿ? ಶೈಲು, ಯಾಕೆ ಇಷ್ಟೊಂದು ಆತಂಕದಲ್ಲಿದೆಯಾ? ಅದು ನನ್ನ ಜೀವನ ಇಲ್ಲೇ ಬಿಟ್ಟು ಬಂದೆ ಅಂತ ನನಗನ್ನಿಸ್ತಾ ಇದೆ ತ್ರಿಶೂಲ್. ಜೀವನ? ನಿನ್ನ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ. ಏನು ಮಾತಾಡ್ತಾ ಇದೆಯಾ? ಅಲ್ಲ, ಏನು ಹುಡುಕ್ತಾ ಇದೆಯಾ? ಜೀವ ಅಂತೆಲ್ಲ ಮಾತಾಡ್ತಾ ಇದೆಯಾ? ಯಾಕೆ ಇಷ್ಟು ಆತಂಕದಲ್ಲಿದೆಯಾ? ಏನಾಯ್ತು? ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಬಿಡ್ತೀಯಾ? ಅದು ನನ್ನ ಕೈಗೆ ಸಿಕ್ಲಿ, ಆಮೇಲೆ ಹೇಳ್ತೀನಿ. ಅಲ್ಲ, ನೀನು ಏನು ಹುಡುಕ್ತಾ ಇದೆಯಾ ಅಂತ ನನಗೆ ಹೇಳಿದ್ರೆ ನಾನು ನಿಂಗೆ ಹೆಲ್ಪ್ ಮಾಡ್ಬೋದಲ್ಲ? ಹೇಳು. ಅಲ್ಲ, ಅವನು ನನ್ನನ್ನು ಇಲ್ಲೇ ಕರ್ಕೊಂಡು ಬಂದ, ನನ್ನನ್ನು ಕಾಡೋ ಪ್ರಶ್ನೆಗಳನ್ನ ಕೇಳ್ದ. ಅದಾದ್ಮೇಲೆ ಏನಾಯ್ತು ಅಂತ ಎಷ್ಟು ನೆನಪಿಸ್ಕೊಂಡ್ರು ನೆನಪಾಗ್ತಿರ್ವಲ್ಲ. ಇನ್ ಯಾವ ಆತಂಕನೂ ಬೇಡ. ಆದಷ್ಟು ಬೇಗ ನಮ್ಮ ಕೆಲಸ ಕೈಗೂಡುತ್ತೆ. ಇದ್ದಕ್ಕಿದ್ದ ಹಾಗೆ ಈ ಮಾತು? ಇದು ನನ್ನ ಮಾತಲ್ಲ, ನಮ್ಮ ಗುರುಗಳಾದ ತಕ್ಷಕ ಸ್ವಾಮಿಗಳ ಮಾತು. ಹೇಗಾದ್ರೂ ಮಾಡಿ ನಾಗಮಣಿನ ಕಂಡಿಡಿಯೋದಕ್ಕೆ ಒಂದು ಹೊಸ ದಾರಿ ಹುಡುಕ್ತೀನಿ ಅಂತ ಹೇಳಿದ್ದಾರೆ. ದಾರಿ ಕಂಡಿಡಿದ ಮೇಲೆ ನಾಗಮಣಿ ಅವ್ರದ ಅಥವಾ ನಮ್ದ ದಿಗ್ವಿಜಯ? ಯಾಕಿಂತ ಮಾತಾಡ್ತಿದ್ದೀರಾ? ಆಡ್ಲೇಬೇಕಲ್ಲ. ಮಾತು ತಪ್ಪೋದು ಮನುಷ್ಯನ ಸಹಜವಾದ ಗುಣ. ಅದ್ರಲ್ಲೂ ನೀನು ಮಹಾನ್ ತಂತ್ರಶಾಲಿ. ನಿನ್ನ ಲಾಭಕ್ಕೋಸ್ಕರ
ನೀನು ನಿನ್ನ ರೂಪನೇ ಬದಲಾಯಿಸ್ಕೊಂಡವನು. ಇನ್ನು ಮಾತು ತಪ್ಪೋದಿಲ್ಲ ಅಂತ ನಾವ್ ಹೇಗ್ ನಂಬೋದು ದಿಗ್ವಿಜಯ? ಹಾಗೆಲ್ಲ ಅಂದ್ಕೋಬೇಡಿ. ನಾನು ನಿಮಗೋಸ್ಕರ ನಮ್ಮ ಗುರುಗಳ ಹತ್ರ ಮಾತಾಡಿದೆ. ಅವ್ರು ಹೇಳಿದ್ದನ್ನ ನಿಮಗೆ ಹೇಳಿದೆ ಅಷ್ಟೇ. ನಮಗೋಸ್ಕರ? ಸರಿ, ಹಾಗಾದ್ರೆ ನೀನು ನಿಮ್ಮ ಗುರುಗಳನ್ನ ನಮಗೆ ಭೇಟಿ ಮಾಡಿಸು. ಎಲ್ರೂ ಸೇರಿ ಒಂದು ದಾರಿ ಹುಡ್ಕೋಣ. ಖಂಡಿತ. ಹೀಗೆ ನಿಮ್ಮನ್ನ ಭೇಟಿ ಮಾಡಬೇಕು ಅಂತ ನಮ್ಮ ಗುರುಗಳ ಹತ್ರ ಮಾತಾಡಿ ಅವ್ರು ಒಪ್ಪಿದ ಮೇಲೆ ನಿಮಗೆ ತಿಳಿಸ್ತೀನಿ. ನೀನೇನಾದ್ರೂ ಅತಿ ಬುದ್ಧಿವಂತಿಕೆ ತೋರಿಸಿದ್ರೆ ನಾವು ನಮ್ಮ ಶಕ್ತಿನೆಲ್ಲ ಉಪಯೋಗಿಸಿ ನಿನ್ನ ನಿನ್ನ ಮನೆಯವ್ರನ್ನ ಸುಟ್ಟು ಭಸ್ಮ ಮಾಡ್ಬಿಡ್ತೀವಿ. ಹುಷಾರ್. ನನ್ನನ್ನು ನಾಶ ಮಾಡ್ತಾರೆ. 24 ವರ್ಷದಿಂದ ಮಾಡಿರೋ ತಪಸ್ಸನ್ನು ನನ್ನ ಅಂತರ್ಶಕ್ತಿಯಾಗಿ ಇಟ್ಕೊಂಡಿದ್ದೀನಿ. ನಾಗಮಣಿ ಸಿಕ್ಕ ತಕ್ಷಣ ಅಂತಿಮ ಪೂಜೆ ಮಾಡಿದ್ರೆ ನಾನೇ ಚಿರಂಜೀವಿ. ಆಮೇಲೆ ನೀವು ನನ್ನ ಕಾಲ ಕೆಳಗೆ ನಜ್ಜುಗುಜ್ಜಾಗಿ ಸಾಯೋ ಹುಳುಗಳು ಅಷ್ಟೇ. ತಾಳಿ ಶೈಲು, ಇದು ಕಾಣಿಸ್ತಾ ಇಲ್ಲ ಅಂತ ನೀನು ಇಷ್ಟೊಂದು ಗಾಬರಿ ಆಗಿದ್ಯಾ? ಗಾಬರಿ ಆಗದೆ ಇರುತ್ತಾ? ಇದು ಬರೀ ಬಂಗಾರ ಅಲ್ಲ ತ್ರಿಶೂಲ್. ಗಂಡನ ನಂಬಿಕೆ, ಹೆಂಡತಿಯ ಸರ್ವಸ್ವ, ಗಂಡನ ಜೀವನ ಹೆಂಡತಿ ಜೋಪಾನ್ವ ಕಾಪಾಡ್ಕೋತಾಳೆ ಅನ್ನೋ ನಂಬಿಕೆ. ಅಷ್ಟಕ್ಕೂ ಇದು ನೀನ್ ಕಟ್ಟಿತ್ತಾಳೆ ತ್ರಿಶೂಲ್. ಶಿವಾನಿ ಕಟ್ಟಿತ್ತಾಳೆ. ಅದೊಂದು ಜೋಪಾನ್ವ ಕಾಪಾಡ್ಕೊಳ್ಳೋದು ನನ್ನ ಕರ್ತವ್ಯ.